ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ಸುಸ್ವಾಗತ. ನಾನು ರಂಜನ್ ಶಿರ್ಲಾಲ್. ಈಗಾಗಲೇ ರಾಜ್ಯದಲ್ಲಿ ಜೊತೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿರು ಬಿಸಿಲಿನ ತಾಪಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಬಿಸಿಲಿನ ಬೇಗೆಗೆ ಜನರು ತತ್ತರಿಸಿ ಹೋಗೋದಲ್ಲದೆ ಉಷ್ಣಾಂಶಕ್ಕೆ ಆರೋಗ್ಯ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹಿಂದೆ ನ್ಯೂಸ್ 18ನ ಅಧಿಕ ಉಷ್ಣಾಂಶದ ಬಗ್ಗೆ ಹಿಂದೆ ಕೂಡ ನಾವು ಮಾಹಿತಿಯನ್ನು ಕೊಡ್ತಾನೆ ಹೋಗ್ತಿದ್ವಿ. ಅದೇ ಪ್ರಕಾರವಾಗಿ ಇವತ್ತು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ರಾಜ್ಯ ಜೊತೆಗೆ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿಯ ಅನುಗುಣವಾಗಿ ಜೊತೆಗೆ ಯಾವ ಜಿಲ್ಲೆಯಲ್ಲಿ ಅಧಿಕ ಉಷ್ಣಾಂಶ ದಾಖಲಾಗಿದೆ, ಜೊತೆಗೆ ಯಾವ ಜಿಲ್ಲೆಯಲ್ಲಿ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ, ಉಷ್ಣಾಂಶ ದಾಖಲಾದ ಸಂದರ್ಭದಲ್ಲಿ ಏನೆಲ್ಲ ಆರೋಗ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಈಗ ನನ್ನ ಬಳಿ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಇವತ್ತಿನ ಮಾಹಿತಿ ಇದೆ. ಅದರಲ್ಲಿ ಕೂಡ ಯಾವ ಜಿಲ್ಲೆಯಲ್ಲಿ ಅಧಿಕ ಉಷ್ಣಾಂಶ ಅಂದ್ರೆ ಕಳೆದ 24 ಗಂಟೆಗಳಲ್ಲಿ ಯಾವ ಜಿಲ್ಲೆಗಳಲ್ಲಿ ಅಧಿಕ ಉಷ್ಣಾಂಶ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು. ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆ ಹಿಂದೆ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಅಧಿಕ ಉಷ್ಣಾಂಶ ದಾಖಲಾಗಬಹುದು, 40 ಡಿಗ್ರಿ ಸೆಲ್ಸಿಯಸ್ ಕೂಡ ದಾಟಬಹುದು. 40 ಡಿಗ್ರಿ ಸೆಲ್ಸಿಯಸ್ ದಾಟಿದ ಸಂದರ್ಭದಲ್ಲಿ ಹೀಟ್ ವೇವ್ ಅನ್ನ ಘೋಷಣೆ ಮಾಡಬೇಕಾಗುತ್ತೆ ಅನ್ನುವಂಥ ಮಾಹಿತಿಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿತ್ತು. ಅದೇ ಪ್ರಕಾರವಾಗಿ ಕಳೆದ 24 ಗಂಟೆಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅಧಿಕ ಉಷ್ಣಾಂಶ ದಾಖಲಾಗಿದೆ. ಎಷ್ಟು ಉಷ್ಣಾಂಶ ದಾಖಲಾಗಿದೆ ಅಂತ ನೀವು ಕೇಳಬಹುದು. ಕಲಬುರಗಿಯಲ್ಲಿ ಹೈಯೆಸ್ಟ್ ಮ್ಯಾಕ್ಸ್ ಟೆಂಪರೇಚರ್ ದಾಖಲಾಗಿರುವಂತದ್ದು 39 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಹೀಟ್ ವೇವ್ ಘೋಷಣೆ ಮಾಡಕ್ಕೆ 1 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಬಾಕಿ ಇರುವಂತದ್ದು. ಅದು ಕೂಡ ಕಲಬುರಗಿ ಮ್ಯಾಕ್ಸಿಮಮ್ ಟೆಂಪರೇಚರ್ ಅನ್ನು ದಾಖಲೆ ಮಾಡಿಕೊಂಡಿರುವಂತದ್ದು. ಇನ್ನು ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತದ್ದು ಬೀದರ್ನಲ್ಲಿ 16.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೀದರ್ನಲ್ಲಿ ದಾಖಲಾಗಿರುವಂತದ್ದು. ಜೊತೆಗೆ ಉಳಿದಂತೆ ಹೊನ್ನಾವರದಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ರೆ, ಕಾರವಾರದಲ್ಲಿ 35.4 ಡಿಗ್ರಿ ಸೆಲ್ಸಿಯಸ್ ಕೂಡ ದಾಖಲಾಗಿರುವಂತದ್ದು. ಇನ್ನು ಮಂಗಳೂರು ಏರ್ಪೋರ್ಟ್ ಭಾಗದಲ್ಲಿ ನೋಡೋದಾದ್ರೆ 33.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಅತಿ ಹೆಚ್ಚಿನ ಉಷ್ಣಾಂಶ ಎಲ್ಲೆಲ್ಲಿ ದಾಖಲಾಗಿದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ವಿಜಯಪುರ, ಬಾಗಲಕೋಟೆ, ಜೊತೆಗೆ ಗದಗ, ಕಲಬುರಗಿ, ಹಾವೇರಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ ಅಧಿಕ ಉಷ್ಣಾಂಶ ದಾಖಲಾಗಿರುವಂತದ್ದು. ವಿಜಯಪುರದಲ್ಲಿ 36.1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ರೆ, ಬಾಗಲಕೋಟೆಯಲ್ಲಿ 36.1 ಡಿಗ್ರಿ ಯಥಾ ಪ್ರಕಾರ ಉಷ್ಣಾಂಶ ದಾಖಲಾಗಿದೆ. ಇನ್ನು ಧಾರವಾಡದಲ್ಲಿ 35.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರುವಂತದ್ದು. ಅವಾಗಲೇ ಹೇಳಿದೆ ಕಲಬುರಗಿಯಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಅಂತೇಳಿ. ಇನ್ನು ಹಾವೇರಿ, ಕೊಪ್ಪಳದಲ್ಲಿ ತಲಾ 35.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ರಾಯಚೂರಿನಲ್ಲಿ 36.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರುವಂತದ್ದು. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ, ಬೆಂಗಳೂರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಷ್ಣಾಂಶ ದಾಖಲಾಗಿದೆ ಅನ್ನೋದನ್ನು ನೋಡಿದರೆ, ಬೆಂಗಳೂರಿನ HAL ಏರ್ಪೋರ್ಟ್ ನಲ್ಲಿ 33.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಬೆಂಗಳೂರು ನಗರದಲ್ಲಿ 33.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಜೊತೆಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 33.9 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿರುವಂತದ್ದು. ಬೆಂಗಳೂರು ಅತಿ ಎಲ್ಲ ಒಂದು ಸನ್ನಿವೇಶದಲ್ಲಿ, ಎಲ್ಲ ಒಂದು ಹವಾಮಾನದ ಸನ್ನಿವೇಶದಲ್ಲೂ ಬೆಂಗಳೂರು ತಟಸ್ಥತೆಯನ್ನ ಕಾಯ್ದುಕೊಳ್ಳುತ್ತೆ. ಅಂದ್ರೆ ಬೆಳಗ್ಗೆ ಮ್ಯಾಕ್ಸಿಮಮ್ ಕೋಲ್ಡ್ ಇದ್ರೆ ಮಧ್ಯಾಹ್ನ ಆಗ್ತಾ ಬಿರು ಬಿಸಿಲಿರುತ್ತೆ. ಇನ್ನು ಸಂಜೆ ಆಗ್ತಿದ್ದಂಗೆ ಅದೇ ಒಂದು ಬಿಸಿಲು ಕಡಿಮೆಯಾಗಿ ಕೋಲ್ಡ್ ವೆದರ್ ಅನ್ನ ಅಂದ್ರೆ ಈವ್ನಿಂಗ್ ವೈಬ್ ನ ಮೂಡ್ ಅನ್ನ ಬೆಂಗಳೂರು ವೆದರ್ ಕೊಡುತ್ತೆ. ಆದ್ರೆ ಬೆಂಗಳೂರಿನಲ್ಲಿ 33 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರುವ ಒಂದು ರೀತಿಯಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕಾದಂತ ಸನ್ನಿವೇಶ. ಯಾಕಂತಂದ್ರೆ ಇನ್ನು 6ರಿಂದ 7 ಡಿಗ್ರಿ ಸೆಲ್ಸಿಯಸ್ ಏನಾದರೂ ಉಷ್ಣಾಂಶ ಏರಿಕೆ ಆದ ಸಂದರ್ಭದಲ್ಲಿ ಬೆಂಗಳೂರು ಕೂಡ ಹೀಟ್ ವೇವ್ ಅನ್ನ ಘೋಷಣೆ ಮಾಡಬಹುದಂತ ಅನಿವಾರ್ಯ ಪರಿಸ್ಥಿತಿ ಕೂಡ ಎದುರಾಗಬಹುದು. ಇದಕ್ಕೆಲ್ಲ ಕಾರಣ ಈಗಾಗಲೇ ಗೊತ್ತಿರುವಂತೆ ಪರಿಸರ ನಾಶ, ಕಾಂಕ್ರೀಟೀಕರಣ ಅನ್ನೋದೇ ಉಷ್ಣಾಂಶ ಏರಿಕೆಗೆ ಕಾರಣವಾಗಿರುವಂಥದ್ದು. ಇದೆಲ್ಲವೂ ಕೂಡ ನಮಗೆ ಗೊತ್ತಿರುವಂತಹ ವಿಚಾರ. ಆದ್ರೆ ಉಷ್ಣಾಂಶ ದಾಖಲಾದ ಸಂದರ್ಭದಲ್ಲಿ ಏನೆಲ್ಲ ಆರೋಗ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ. ಬಿರು ಬೇಸಿಗೆ ಗೊತ್ತೇ ಇದೆ, ಬಿಸಿಲು ಬಂದ ಸಂದರ್ಭದಲ್ಲಿ ಹೆಚ್ಚಾಗಿ ನಿರ್ಜಲೀಕರಣ ಆಗುತ್ತೆ, ಅಂದ್ರೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಧಿಕವಾಗಿ ನೀರು ಕುಡಿಯೋದು, ಜೊತೆಗೆ ತಂಪು ಪಾನೀಯಗಳನ್ನು ಸೇವನೆ ಮಾಡೋದು, ಜೊತೆಗೆ ಯಾವುದು ಹೀಟ್ ನಮ್ಮ ಬಾಡಿಗೆ ಹೀಟನ್ನು ಜನರೇಟ್ ಮಾಡುತ್ತಲ್ಲ ಅಂತಹ ಒಂದು ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡೋದು, ಜೊತೆಗೆ ಮಾಂಸಾಹಾರ ಸೇವನೆಯನ್ನು ಕೂಡ ಕಡಿಮೆ ಮಾಡೋದು, ಮಸಾಲಾ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡೋದ್ರಿಂದ ಈ ಒಂದು ಹೀಟ್ ವೇವ್ನಿಂದ ತಪ್ಪಿಸ್ಕೊಳ್ಬಹುದು. ಜೊತೆಗೆ ಬಾಡಿಯಲ್ಲಿ ಅಧಿಕ ಪ್ರಮಾಣದ ನೀರಿನಾಂಶ ಇದರ ಸಂದರ್ಭದಲ್ಲಿ ಹೀಟ್ ವೇವ್ನಿಂದ ತಪ್ಪಿಸ್ಕೊಳ್ಬಹುದು. ಅದರಲ್ಲಿ ಪ್ರಮುಖವಾಗಿ ಮಕ್ಕಳು, ಜೊತೆಗೆ ವಯೋವೃದ್ಧರು, ಜೊತೆಗೆ ಯಾರೆಲ್ಲ ರೋಗಿಗಳಿದ್ದಾರೆ, ಏನಾದರೂ ಒಂದು ಕಾಯಿಲೆಗಳಿಂದ ಬಳಲ್ತಿದ್ದಾರೆ, ಇವರಿಗೂ ಕೂಡ ಈ ಹೀಟ್ ವೇವ್ ಎಫೆಕ್ಟ್ ಆಗಬಹುದು. ಈಗಾಗಲೇ ಕಲಬುರಗಿಯಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರುವ ಕಾರಣದಿಂದಾಗಿ ಮುಂಬರುವ ದಿನಗಳಲ್ಲಿ ಕಲಬುರಗಿಗೆ ಹೀಟ್ ವೇವ್ ಅನ್ನ ಅಲರ್ಟ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಜೊತೆಗೆ ಬೆಂಗಳೂರಿಗೂ ಕೂಡ ಹೀಟ್ ವೇವ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಒಟ್ಟಾರೆಯಾಗಿ ಈ ಎಲ್ಲಾ ಮಾಹಿತಿಗಳು ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಕಳೆದ 24 ಗಂಟೆಗಳಲ್ಲಿ, ಮುಂದಿನ 24 ಗಂಟೆಗಳಲ್ಲಿ ಏನು ದಾಖಲಾದಂತಹ ಉಷ್ಣಾಂಶದ ಸ್ಥಿತಿಗತಿ, ಜೊತೆಗೆ ಉಷ್ಣಾಂಶದ ಸಮಗ್ರ ಮಾಹಿತಿಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿಯನ್ನ ನಾನು ನಿಮಗೆ ಒದಗಿಸಿ ಕೊಡ್ತಾ ಇದ್ದೀನಿ. ಜೊತೆಗೆ ಉಷ್ಣಾಂಶ ದಾಖಲಾದಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಗಾಗಿ
ತಜ್ಞ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4-4:15ವರೆಗೂ ಡೈರೆಕ್ಟ್ ಬಿಸಿಲಲ್ಲಿ ಇರುತ್ತೆ, ಅಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಯಿತು ಅಂತ ಹೇಳಿದರೆ ಅದನ್ನು ಖಂಡಿತವಾಗ್ಲೂ ಮಾಡಿ. ಇಲ್ಲ ಸರ್ ನಂಗೆ ಕೆಲಸ ಇದೆ, ನಾನು ಫೀಲ್ಡ್ ವರ್ಕಲ್ಲಿ ಇರ್ತೇನೆ, ಮಾಡಲೇಬೇಕು ಅಂತ ಹೇಳುವವರು ಕ್ಯಾಪನ್ನು ಧರಿಸುವಂಥದ್ದು ಅಥವಾ ಕೊಡೆಯನ್ನು ಹಿಡ್ಕೊಂಡ್ಬಿಟ್ಟು ಅವರು ಕೆಲಸ ಮಾಡೋದು ಅಥವಾ ಹೊರಗಡೆ ಹೋಗೋದನ್ನು ಮಾಡೋದು ತುಂಬ ಉತ್ತಮ. ಎರಡನೇದಾಗಿ ಯಥೇಷ್ಟವಾಗಿ ಕಾಯ್ದು ಆರಿಸಿರುವಂಥ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ ಏನಿರುತ್ತೆ ಅದನ್ನು ಸೇವನೆ ಮಾಡ್ತಾ ಇರಿ. ಸೊ ಇದು ಹೇಗೆ ಅಂತ ಹೇಳಿದರೆ, ನಿಮಗೆ ಪ್ರತಿ 1 ಅಥವಾ 1.5 ಅವರಿಗೆ ಒಂದು ಅರ್ಧ ಗ್ಲಾಸ್ 1 ಗ್ಲಾಸ್ ಅಷ್ಟು ನೀರನ್ನು ಸೇವನೆ ಮಾಡ್ತಾ ಇರಿ. ಎಸ್ಪೆಷಲಿ ಯಾರು ಹೊರಗಡೆ ಇದ್ದೀರಾ, ಬಿಸಿಲಿನಲ್ಲಿ ಇದ್ದೀರಾ ಅಥವಾ ತುಂಬ ಸೆಕೆಯಿಂದ ಬೆವರು ಬರ್ತಾ ಇದೆ, ಅವರು ಡಿಹೈಡ್ರೇಷನ್ ಆಗದೆ ಇರೋಂಗೆ ನೋಡ್ಕೊಳ್ಬೇಕು. ಮೂರನೇದು ಏನು ಅಂತ ಹೇಳಿದರೆ, ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲೂ ನೀರನ್ನು ಕುಡಿಯೋದು ಅಥವಾ ಫ್ರಿಜ್ ನೀರನ್ನು, ಐಸ್ ಕ್ರೀಮನ್ನು ಸೇವನೆ ಮಾಡೋದನ್ನು ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಹಲವಾರು ಇನ್ಫೆಕ್ಷನ್ಸ್ಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮುಂದಿನ 7 ದಿನಗಳವರೆಗೆ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನಲ್ಲಿ ಬೆಂಗಳೂರು ಸೇರಿದಂತೆ ಗರಿಷ್ಠ ಉಷ್ಣಾಂಶ ಸುಮಾರು 34ರಿಂದ 36 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಕನಿಷ್ಠ ಉಷ್ಣಾಂಶ ಸುಮಾರು 21 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ ಕಲಬುರಗಿ ಸೇರಿದಂತೆ ಗರಿಷ್ಠ ಉಷ್ಣಾಂಶ ಸುಮಾರು 37ರಿಂದ 39 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ನೋಡಿದ್ರಲ್ಲವ, ಇದು ರಾಜ್ಯ ಹವಾಮಾನ ಇಲಾಖೆ ಜೊತೆಗೆ ತಜ್ಞ ವೈದ್ಯರು ಹೇಳ್ತಿರುವಂತಹ ಮಾಹಿತಿ. ತಜ್ಞ ವೈದ್ಯರು ಕೊಡ್ತಿರುವಂತಹ ಆರೋಗ್ಯ ಮುನ್ನೆಚ್ಚರಿಕಾ ಕ್ರಮಗಳ ಜೊತೆಗೆ ರಾಜ್ಯ ಹವಾಮಾನ ಇಲಾಖೆ ಕೊಡ್ತಿರುವಂತಹ ಹೀಟ್ ವೇವ್ ಅಲರ್ಟ್ ಎರಡೂ ಕೂಡ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಜೊತೆಗೆ ನೀವೆಲ್ಲ ಏನೆಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ತಜ್ಞ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನ್ಯೂಸ್ 18 ಕನ್ನಡದ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.